ಇಷ್ಟು ಕಡೆ ಚುಚ್ಚಿದ್ದಾರೆ. ಲೈಕ್ ಜಸ್ಟ್ ಬ್ಲಡ್ ತೊಗೊಳಕ್ಕೆ ಎಷ್ಟು ಕಡೆ ಚುಚ್ಚಿ ಎಷ್ಟು ಕಡೆ ತೊಗೊಂಡಿದ್ದಾರೆ ಇವ್ರನ್ನ. ಸಾಕಾಗೋಗಿರೋಣ. ಮತ್ತೇನಾದ್ರು ತಿನ್ಬೋದಾ ಅಂತ ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿಕೊಂಡು. ಸ್ಯಾಟರ್ಡೆ ನೈಟು 8:20 ಇವಾಗ ಟೈಮು. ಮನೆಯಿಂದ ಆ್ಯಕ್ಚುಲಿ ಇನ್ನೂ ಪೇಯ್ನಿನೂ ಬಂದಿಲ್ಲ, ಬಟ್ ನಂದು ವಾಟರ್ ಬ್ರೇಕ್ ಆಗಿದೆ. ಸೊ ಇವಾಗ ಹಾಸ್ಪಿಟಲ್ಗೆ ಹೊರಟಿದ್ದೀವಿ. ನೋಡೋಣ ಎಷ್ಟೊತ್ತಿಗಾಗುತ್ತೆ ಗೊತ್ತಿಲ್ಲ. ಇವಾಗ 8:38, ಆಲ್ಮೋಸ್ಟ್ ಒಂದು 10 ನಿಮಿಷಕ್ಕೆ ಹಾಸ್ಪಿಟಲ್ ರೀಚ್ ಆದ್ವಿ. ಸೊ ನಂಗೆ ಪೇಯ್ನ್ ಇಲ್ಲದೆ ಇರೋದ್ರಿಂದ ಅವರು ಈಗ ವಾಟರ್ ಬ್ರೇಕ್ ಆಯ್ತು ಅಂತ ಹೇಳಿ ನಂದು ಇಲ್ಲಿ ಊಟ ಪಾಸ್ ಕೊಟ್ಟಿದ್ದೀನಿ. ಅದನ್ನ ಚೆಕ್ ಮಾಡಿ ಇವಾಗ ಕರೀತಾರೆ ಒಳಗಡೆ. ಸುಸ್ತಾಗ್ತಾಯಿದೆ. ಮನೆಗೆ ಹೋಗೋ ತನಕ ನಂಗೆ ನಗ್ತಾನೆ ಇರಲಿ ಅಂತ ಕೇಳ್ಕೊತೀನಿ ನಾನು. ಆ ಸಿಚುವೇಶನ್ ಬರೋದು ಬೇಡ ಅಂತ ಪೇಯ್ನ್ ಜಾಸ್ತಿಯಾಗಿ. ಇಲ್ಲ ಇಲ್ಲ, ಆರಾಮಾಗಿರುತ್ತೆ ಅವರು. ಹೌದಾ? ನೋಡ್ಕೊಂಡು ಹೋಗಿ. ನನಗಿಂತ ಆ್ಯಕ್ಚುಲಿ ದರ್ಶನ ಮತ್ತು ಅಮ್ಮನೇ ಜಾಸ್ತಿ ಟೆನ್ಷನ್ ಆಗಿಬಿಟ್ಟು ನಾನು ವಾಟರ್ ಬ್ರೇಕ್ ಆಯಿತು ಅಂದ ತಕ್ಷಣ ಇಬ್ಬರೂ ಫುಲ್ ಹೀಗೆ ಓಡಾಡ್ತಿದ್ದಾರೆ. ನಾನು ಆರಾಮಾಗಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಪ್ಯಾಂಟ್ ಹಿಂಗೆ ಮಾಡ್ಕೊಂಡು ನಾನು ಆರಾಮಾಗಿ ಬರ್ತಾಯಿದ್ದೀನಿ. ನಿಂಗೆ ಟೆನ್ಷನ್ ಆಗಲ್ಲ ಬಿಡು. ಟೆನ್ಷನ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಇದಾಗುತ್ತೆ. ಅದಕ್ಕೆ ಕಾಮಾಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೈಸ್, ಕಾಮಾಗಿರು. ವಾರದಿಂದ ಅದು ಎಲ್ರಿಗೂ ಬೇಗ ಆಗ್ತಿತ್ತು ಅಂತ ಹೇಳಿ ನಾನು ಬೇಗ ಆಗುತ್ತೇನೋ ಅಂತೇಳಿ ಒಂದು ವಾರದಿಂದ ಆಂಟಿಸಿಪೇಷನು, ಇವಾಗ ಆಗ್ಬೋದು ಅವಾಗ ಆಗ್ಬೋದು ಅಂತ. ಫೈನಲಿ ಅವ್ನು ಡೇಟ್ ಏನು ಕೊಟ್ಟಿದ್ರು ಅದ್ರದ್ದು 1 ದಿನ ಮುಂಚೆ ಬರ್ತಿದ್ದಾನೆ ಅಷ್ಟೇ. 19th ಇತ್ತು. ಸೊ 1 ಡೇ ಮುಂಚೆ ಇವಾಗ ಇವಾಗ CTG ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ ನನಗೆ ನಾನು ಒಂದು 7th ಮಂತ್ ಆದಮೇಲಿಂದ ಚೆಕಪ್ ಹೋದಾಗ್ಲಿಂದನೂ ಅವರು CTG ಮಾಡ್ತಾಯಿದ್ರು. ಆರಾಮಾಗಿದೆಯಾ? ಪೇನ್ ಇದೆಯಾ ಇಲ್ವಾ? ಅವ್ನ ಹಾರ್ಟ್ ಬೀಟ್ ನೋಡು, 130 ಇದೆ. CTG ಅಂತ ಅಂದರೆ ಮಗುವಿನ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ನನಗೆ ಬರ್ತಾ ಇರೋ ಕಾಂಟ್ರಾಕ್ಷನ್ಸ್ನ ಚೆಕ್ ಮಾಡ್ತಾರೆ. ಈಸ್ ಡೂಯಿಂಗ್ ವೆಲ್ ಅಂತ ಹೇಳ್ಬಿಟ್ಟು ಅದರಲ್ಲ. ಇಲ್ಲಿ ಇವಾಗ ನನ್ನ ಜೊತೆ ಅತ್ತೆ ಮತ್ತು ದರ್ಶನ್ ಇಬ್ಬರು ಇದ್ದಾರೆ. ಸೊ ನನಗಿಂತ ಜಾಸ್ತಿ ಅವರಿಬ್ಬರಿಗೆ ಭಯ ಆಗಿಬಿಟ್ಟಿತ್ತು ಆ್ಯಕ್ಚುಲಿ. ಸೊ ಬಂದು CTG ರೂಮ್ ಇದು. ಸೊ ಎಮರ್ಜೆನ್ಸಿ ಕೇಸಲ್ಲಿ ವಾಂಟ್ ಟು ಗಿವ್ ವಾಟರ್ ಬರ್ತ್ ಅಂತಂದರೆ ಆಪ್ಷನ್ ಇದೆ. ಇದು ವಾಟರ್ ಬರ್ತ್. ಇದು ರೆಸ್ಟ್ ರೂಮ್. ಎಷ್ಟು ನಿದ್ದೆ ಬರ್ತಿದೆ ಅಂದರೆ ಏನಕ್ಕೆ ಇಷ್ಟು ನಿದ್ದೆ ಬರ್ತಿದೆ ಒಂಚೂರು ಗೊತ್ತಾಗ್ತಿಲ್ಲ ನನಗೆ. ಮಲ್ಕೊಂಬಿಡು. ಕಣ್ಣು ಮುಚ್ಚು ನಿದ್ದೆ ಬರೋಂಗಾಗ್ತಿದೆ. ಟೈಮು ನಿದ್ದೆ ಟೈಮು ಅಲ್ಲ, ಎಷ್ಟು 9:20 ಅಷ್ಟೇ ಟೈಮ್ ಇವಾಗ. ಇಲ್ಲಿ ನೋಡು ಪೇಯ್ನ್ ಎವ್ರಿ 5 minutes ಹಿಂಗೆ. ಇಲ್ಲಿ ನೋಡ್ಬೋದು ನನಗೆ ಪೇಯ್ನ್ ಅದು ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಅದು ಮೇಲ್ಗಡೆ ಹೋಗ್ತಾ ಇದೆ. ಸೊ ಅದು ರೆಗ್ಯುಲರ್ ಆಗಿಲ್ಲ ನನಗೆ ಪೇಯ್ನು, ಎವ್ರಿ 5 minutes ಆ ಥರ ಬರ್ತಾ ಇಲ್ಲ. ಸೊ ಇರ್ರೆಗ್ಯುಲರಾಗಿ ಕಾಂಟ್ರಾಕ್ಷನ್ಸ್ ಬರ್ತಾ ಇದೆ. ಸೊ ಅದನ್ನ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮಿನಿಟ್ಸ್ ಗೊತ್ತಾಗ್ತಾ ಇಲ್ಲ ನನಗೆ, ರೀಡ್ ಮಾಡೋಕ್ಕೆ ಬರಲ್ಲ, ಬಟ್ ಫ್ರೀಕ್ವೆಂಟ್ ಆಗಿದೆ. ನನಗೆ ಬೇಕೇನಾರು ಕುಡಿಯೋಕ್ಕೆ ತರಲ್ಲ? ನೀರು ತಗೋ, ಇಲ್ಲಿದೆಯಲ್ಲ ನೀರು ಕೊಟ್ಟರು. ಬೇಡ, ಸಾಲಿಡ್ ಕೊಟ್ಬಾರ್ದು ಅನ್ಸುತ್ತೆ, ಲಿಕ್ವಿಡ್ ಸಾಕು. ನೈಟ್ ಊಟ ಮಾಡಿಲ್ಲ, 9:45. ಕೇಳೋಣ ಮತ್ತೇನಾದ್ರು ತಿನ್ಬೋದಾ ಅಂತ ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿಕೊಂಡು. ಫಸ್ಟ್ ಡೇ ಬಂದಾಗ ಅಡ್ಮಿಟ್ ಮಾಡಿಕೊಂಡ್ರು, ಬಟ್ ನನ್ನ ಜೊತೆ ಯಾರೂ ಇರಲಿಕ್ಕಾಗಲಿಲ್ಲ. ಅಮ್ಮ ಮತ್ತು ದರ್ಶನ್ ವಾಪಸ್ ಹೋದರು. ಸೊ ನೈಟ್ ನಾನು ಒಬ್ಬಳೇ ಇದ್ದೆ. ಸಡನ್ನಾಗಿ ನೈಟ್ ನನಗೆ ಮತ್ತೆ ಪೇಯ್ನ್ ಶುರುವಾಗೋಯಿತು. ಸೊ ಪೇಯ್ನ್ ಬಂದಾಗ ಅವ್ರು ನನ್ನ ಕಾಲ್ ಮಾಡಿ ಅಂತ ಹೇಳಿದರು. ಸೊ ನರ್ಸ್ಗೆ ಕಾಲ್ ಮಾಡಿಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅವರು CTG ಮಾಡಿ ಮತ್ತು ಪೇಯ್ನ್ ಕಿಲ್ಲರ್ ಕೊಟ್ಟು ಹೊರಟರು. ಬೆಳಗ್ಗೆ ಹಾಸ್ಪಿಟಲಲ್ಲಿ ಬ್ರೇಕ್ಫಾಸ್ಟ್ ನೋಡಿ ವೆರಿ ಸಿಂಪಲ್ ಬ್ರೆಡ್ಡು ಚೀಸು, ಅದ್ರ ಜೊತೆಗೆ
ಒಂದು ಸ್ವಲ್ಪ ಕಾಫಿ ಮತ್ತು ಬನಾನಾ ಕೊಟ್ಟಿದ್ರು. ನನಗಂತೂ ಯೂಶ್ವಲಿ ಈ ಥರ ಜರ್ಮನ್ ಬ್ರೇಕ್ಫಾಸ್ಟ್ ಇಷ್ಟ ಆಗಲ್ಲ, ಬಟ್ ಹಶ್ವಾಗಿತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿದ್ದೆ. ಇನ್ನು ಅದ್ರ ಜೊತೆಗೆ ಯೋಗರ್ಟ್ ಕೂಡ ಕೊಟ್ಟಿದ್ರು ಬೆಳಗ್ಗೆನೆ, ಸೊ ನಾನು ಅದನ್ನು ತಿನ್ನಲಿಲ್ಲ. ಒಂದೇ ಒಂದು ಪೀಸು ಬ್ರೆಡ್ ತಿಂದಿದ್ದೆ. ನನಗೆ ಹಾಸ್ಪಿಟಲ್ ಬ್ರೇಕ್ಫಾಸ್ಟ್ ಇಷ್ಟ ಆಗಲಿಲ್ಲ, ಸೊ ಮನೆಯಿಂದನೇ ಅಮ್ಮ ನನಗೆ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದರು. ಸೊ ಅದನ್ನು ತಿಂದ್ಕೊಂಡು ಹಾಗೆ ಸ್ವಲ್ಪ ಕಾಫಿ ಕುಡಿತಾ ಇದ್ದೆ. ಸೊ ಮತ್ತೆ ಕಾಂಟ್ರಾಕ್ಷನ್ಸ್ ಜಾಸ್ತಿ ಬರ್ತಾಯಿತ್ತು. ನಾನು ದರ್ಶನ್ ಅವ್ರಿಗೆ ಹೇಳ್ತಾ ಇದ್ದೆ, ಈ ಥರ ಪೇಯ್ನ್ ಬಂದರೆ ಫುಲ್ ಜೋರಾಗಿ ಕಿರ್ಚಾಡ್ಬಿಡ್ತೀರಾ ನೀವು, ಆರಾಮಾಗಂತೂ ಇರಲ್ಲ, ಎಷ್ಟು ಪೇಯ್ನ್ ಬರ್ತಾಯಿದೆ ಗೊತ್ತಾ ಅಂತ ಹೇಳಿ. ಆ್ಯಕ್ಚುಲಿ ಮಾತಾಡಲಿಕ್ಕೂ ನನಗೆ ಎನರ್ಜಿ ಇಲ್ಲ, ಅಷ್ಟು ಅಂದರೆ ಲೈಕ್ ಅದು ಪೇಯ್ನ್ ಬಂದು ಹೋಗ್ತಾಯಿತ್ತು. ಸ್ವಲ್ಪ ಹೊತ್ತು ಆರಾಮಾಗ್ತಾ ಇದ್ದೆ, ಸ್ವಲ್ಪ ಹೊತ್ತು ಮತ್ತೆ ಪೇಯ್ನ್ ಬರ್ತಾಯಿತ್ತು. ನನಗೆ ಪೇಯ್ನ್ ಜಾಸ್ತಿ ಆಯಿತು ಅಂತ ಹೇಳಿ ನಾನು ನರ್ಸ್ನ ಕಾಲ್ ಮಾಡಿದಾಗ ಅವ್ರು ಬಂದು ಒಂದು ಸಲ CTG ಮಾಡಿ ಮತ್ತು ಅವ್ರು ನನಗೆ ಲೈಕ್ ಯೂಶ್ವಲಿ ಇಂಡಿಯಾದಲ್ಲಿ ವಾಟರ್ ಬ್ರೇಕ್ ಆಯಿತು ಅಂತಂದರೆ ತುಂಬ ಬೇಗ ಡೆಲಿವರಿ ಆಗಿಬಿಡುತ್ತೆ. ಬಟ್ ಇಲ್ಲಿ ನನಗೆ ನೈಟ್ ಬಂದಾಗ ಅವರು ಏನಿಲ್ಲ, ಆರಾಮಾಗಿದೆ ಬೇಬಿ, ಹೆಲ್ದಿ ಇದೆ, ನೀವು ಬೇಕಿದ್ರೆ ಮನೆಗೆ ಹೋಗ್ಬಿಟ್ಟು ಬರ್ಬೋದು ಅಂತ ಹೇಳಿದರು. ಎಷ್ಟು ಶಾಕ್ ಆಯ್ತು ನನಗೆ ಅಂದರೆ, ಮನೆಗೆ ಹೋದರೆ ಭಯ ಆಗುತ್ತೆ, ನಾನು ಹಾಸ್ಪಿಟಲಲ್ಲೇ ಇರ್ತೀನಿ ಅಂತ ಹೇಳಿ ನೈಟ್ ಉಳ್ಕೊಂಡೆ ನಾನು. ಹೇ ಎವ್ರಿವನ್, ಡೇ 2 ಹಾಸ್ಪಿಟಲಲ್ಲಿ ಇವತ್ತು. ಆ್ಯಕ್ಚುಲಿ ನಿನ್ನೆ ನನಗೆ ಬಂದಾಗ ನನಗೆ ಸಪ್ರೇಟ್ ಸಿಂಗಲ್ ರೂಮ್ ಸಿಕ್ಕಿರಲಿಲ್ಲ, ಒಬ್ಬರ ಜೊತೆ ಶೇರ್ಡ್ ಇತ್ತು ನೈಟು. ಸೊ ನಿನ್ನೆ ನೈಟು ಬಂದ್ವಿ, ವಾಟರ್ ಬ್ರೇಕ್ ಆಯಿತು ಅಂತ ಹೇಳಿ ಎಕ್ಸಾಮಿನೇಷನ್ ಎಲ್ಲ ಮಾಡಿದ್ರು, CTG ಮಾಡಿದ್ರು, ಬ್ಲಡ್ ಸ್ಯಾಂಪಲ್ ಎಲ್ಲ ತೊಗೊಂಡು ಎಲ್ಲ ಆಯಿತು. ಅದಾಗಿದ್ಮೇಲಿಂದ ನೈಟು ಮಲ್ಕೊಂಡೆ ಬಂದು ಮತ್ತೆ ನೈಟಲ್ಲಿ ನನಗೆ ಪೇಯ್ನ್ ಶುರು ಆಯಿತು. ಆವಾಗ ಒಂದ್ಸಲ ಹೋಗಿ CTG ಎಲ್ಲ ಮಾಡಿ ಅವ್ರು ನಮ್ಮೊಂದು ಸ್ವಲ್ಪ ಪೇಯ್ನ್ ರಿಲೀಫಿಗೆ ಅಂತ ಕೊಟ್ಟರು, ಮತ್ತೆ ಬಂದು ರೂಮಲ್ಲಿ ಮಲ್ಕೊಂಡಿದ್ದಾಯಿತು. ಸೊ ದ ನೆಕ್ಸ್ಟ್ ಡೇ ಇವಾಗ ಲಿಟ್ರಲಿ ಎಷ್ಟು ಕಡೆ ಅವ್ರು ನಂಗೆ ಬ್ಲಡ್ ಸ್ಯಾಂಪಲ್ ತೊಗೊಂಡಿದ್ದಾರೆ ಅಂದರೆ ಇಲ್ಲಿ ಒಂದು ಹಾಕಿದ್ರು, ಇಲ್ಲಿ ಆ್ಯಂಟಿಬಯೋಟಿಕ್ ಕೊಡಬೇಕಂತ ಅಂದ್ಕೊಂಡಾಗ ಅದು ವರ್ಕ್ ಆಗಲಿಲ್ಲ. ನೆಕ್ಸ್ಟು ರೈಟ್ ಹ್ಯಾಂಡಿಗೆ ಹಾಕಿದ್ರು, ಇಲ್ಲಿ ರೈಟ್ ಹ್ಯಾಂಡಲ್ಲಿ ಇವಾಗ ಆ್ಯಂಟಿಬಯೋಟಿಕ್ ಹಾಕಿದ್ದೀವಿ ಅಂತ ಹೇಳಿ ಅದಾಗಿದ ಮೇಲಿಂದ ಬ್ಲಡ್ ಸ್ಯಾಂಪಲ್ ತೊಗೋಬೇಕು ಅಂತ ಹೇಳಿ ಮತ್ತೆ ಇಲ್ಲಿ ಚುಚ್ಚಿಗೆ ಹೋದ್ರು. ಇವಾಗ ಲೈಕ್ ಲಿಟ್ರಲಿ ನನಗೆ ಏನಾಗಿದೆ, ಇವರಿಗೆ ಎಷ್ಟು ಕಡೆ ಚುಚ್ತಿದ್ದಾರೆ ನನಗೆ. ನಿನ್ನೆ ಬೇಸಿಕಲಿ ಇಲ್ಲಿ ಹಾಕುವಾಗ ಅದು ಕರೆಕ್ಟಾಗಿ ನರ ಸಿಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಒಂದು ಕಡೆ, ಮತ್ತು ಈ ಹ್ಯಾಂಡಲ್ಲಿ ಇಲ್ಲಿ ಒಂದು ಕಡೆ, ಇಷ್ಟು ಕಡೆ ಚುಚ್ಚಿದ್ದಾರೆ. ಲೈಕ್ ಜಸ್ಟ್ ಬ್ಲಡ್ ತೊಗೊಳಕ್ಕೇ ಎಷ್ಟು ಕಡೆ ಚುಚ್ಚಿ ಎಷ್ಟು ಕಡೆ ತೊಗೊಂಡಿದ್ದಾರೆ, ನಂಗೆ ಸಾಕಾಗೋಗ್ತಿದೆ. ಯೂಶ್ವಲಿ ಇಂಡಿಯಾದಲ್ಲಿ ಹೇಗಿರುತ್ತೆ, ಒಂದು ಸತಿ ವಾಟರ್ ಬ್ರೇಕ್ ಆಯಿತು ಅಂತಂದರೆ ಹಾಸ್ಪಿಟಲಿಗೆ ಹೋಗಿ ಒಂದು ಮ್ಯಾಕ್ಸಿಮಮ್ ವಿತಿನ್ 6 hours ಅಥವಾ 4 hours ಒಳಗಡೆ ಪೇಯ್ನ್ ಬಂದಿಲ್ಲ ಅಂತಂದರೆ ಇಂಡ್ಯೂಸ್ ಮಾಡ್ತಾರೆ. ಯೂಶ್ವಲಿ ಪೇಯ್ನ್ ಬಂದಿರುತ್ತೆ ಅಲ್ವಾ, ಪೇಯ್ನ್ ಬಂದಿಲ್ಲ ಅಂದರೆ ಅವರು ಇಂಡ್ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಲೈಕ್ 18 hours ವೆಯ್ಟ್ ಮಾಡಿದ್ರು. ಅಂದರೆ ನಿನ್ನೆ ನಾವು ನೈಟ್ 8:30ಗೆ ಬಂದಿದ್ದು ಹಾಸ್ಪಿಟಲಿಗೆ, ವಾಟರ್ ಬ್ರೇಕ್ ಆಯ್ತು ಅಂತ ಹೇಳಿ. ನನಗೆ ಇವತ್ತು 3 ಗಂಟೆಗೆ ಪೇಯ್ನ್ ಕಿಲ್ಲರ್ ಕೊಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ 18 hours. ನೆಕ್ಸ್ಟು ಮತ್ತೆ 6 ಗಂಟೆಗೆ ಒಂದು ಸಲ ಪೇಯ್ನ್ ಕಿಲ್ಲರ್ ಇದೆ ಅಂತೆ. ಇಲ್ಲಿ ಅವರು 48 hours ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೆ ನ್ಯಾಚುರಲಿ ನನಗೆ ಏನಾದ್ರೂ ಪೇಯ್ನ್ ಜಾಸ್ತಿ ಆಗ್ತಿಲ್ಲ ಅಂದರೆ ಆಮೇಲೆ ಅವರು ಲೇಬರ್ನ ಇಂಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಲೈಕ್ ಆ್ಯಕ್ಚುಲಿ ಪೇಯ್ನ್ ಬಂದು ನೋವಾಗೋದಕ್ಕಿಂತ ನನಗೆ ಪ್ರತಿ ಸಲ ಅದು ಅವರು ಟೆಸ್ಟಿಗೆ ಅಂತ ಹೇಳಿ ಕರ್ಕೊಂಡು ಹೋಗಿ ಇದು ಮಾಡೋದನ್ನೇ ಅದೇ ತುಂಬ ಎಕ್ಸಾಸ್ಟ್ ಆಗ್ತಾಯಿದೆ ಇಲ್ಲಿ. ಬೇಸಿಕಲಿ ಕಾಂಟ್ರಾಕ್ಷನ್ಸ್ ಬರ್ತಾ ಇದೆ ನನಗೆ, ಬಟ್ ಅದು ರೆಗ್ಯುಲರ್ ಇಲ್ಲ. ಲೈಕ್ ಒಂದು ಆಲ್ಮೋಸ್ಟ್ 1 hour ತನಕ ಒಂದು 5 minutesಗೆ ಭಾಳ ಪೇಯ್ನ್ ಬರ್ತಾಯಿದೆ. 1 hour ಆಗಿದ್ಮೇಲಿಂದ ಪೇಯ್ನೇ ಇಲ್ಲ, ಆಲ್ಮೋಸ್ಟ್ ಒಂದು 2-3 hours ಹಾಗೆ. ಈಗ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಇಷ್ಟೊತ್ತವರೆಗೂ ಆರಾಮಿದ್ದೆ, ಅದಕ್ಕೆ ಮಾತಾಡ್ಕೊಳ್ಳೋಣ ಅಂದ್ಕೊಂಡೆ. ಈಗ ಪೇಯ್ನ್ ಶುರುವಾಗ್ತಿದೆ. ಯೂಶ್ವಲಿ ಪೇಯ್ನು ನನಗೆ ಮೋರ್ ದೆನ್ 1 minute ಇರ್ತಾ ಇಲ್ಲ ಬಂದರೆ. ಮೋಸ್ಟ್ಲಿ ಅದೇ ಪ್ರಾಬ್ಲಮ್ ಆಗಿದೆಯೋ ಏನೋ ಗೊತ್ತಿಲ್ಲ ನನಗೆ. ಅಂದರೆ ಲೈಕ್ ಬಂದರೆ ಒಂದು 30 seconds 40 seconds ಹಂಗಾಗ್ತಿದೆ ಪೇಯ್ನ್ ಅಷ್ಟೇ. ಸೊ ಇವಾಗ ನಿಂಗೆ ಪೇಯ್ನ್ ಬರ್ತಿದೆ ಕಂಟಿನ್ಯೂಸ್ ಆಗಿ 1 hourವರೆಗೆ ಅಂತಂತ ಹೋದಾಗ ಯೂಶ್ವಲಿ CTG ಮಾಡಿದ್ದಾರೆ. CTG ಮಾಡಿ ಬೇಬಿ ಎಲ್ಲ
ಆರಾಮಿದೆಯಾ ಅಂತ ನೋಡಿ. ಅದಾಗಿದ್ಮೇಲಿಂದ ನಂದು ಕಾಂಟ್ರಾಕ್ಷನ್ಸ್ ಚೆಕ್ ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ಇನ್ನೇನು ಮೆಡಿಕೇಷನ್ಸ್ ಇಲ್ಲ. ಹೋಪ್ಫುಲಿ ನಾ ಇವತ್ತು ಆಗುತ್ತೆ ಅನ್ಕೋತಾ ಇದ್ದೆ. ಇವತ್ತು ನೈಟ್ 8 ಗಂಟೆಗೆ 24 hours ಲೇಬರ್ ಆಗುತ್ತೆ ನನ್ನದು. ನೈಟ್ ಅಂತೂ ಲೈಕ್ ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್ ನನಗೆ ಲೈಕ್ ಪೇಯ್ನ್ ಕಾಂಟ್ರಾಕ್ಷನ್ಸ್ ಆಗಿದ್ದು. ಮಲ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ ಸೈಡಿಗೆ, ಅಂದರೆ ಯಾವುದೇ ಸೈಡಿಗೆ ಮಲ್ಕೊಂಡ್ರೂ ತುಂಬ ಅಂದರೆ ತುಂಬ ನೋವ್ತಿದೆ. ಬಟ್ ಎದ್ದು ಓಡಾಡ್ಕೊಂಡು ಬಂದರೆ ಮತ್ತೆ ಪೇಯ್ನ್ ಕಮ್ಮಿ ಆಗ್ತಿದೆ. ಲೈಕ್ ನೈಟು ಕೂಡ ಸರಿ ನಿದ್ದೆ ಮಾಡೋಕ್ಕಾಗಿಲ್ಲ. ಹೋಪ್ಫುಲಿ ಗೊತ್ತಿಲ್ಲ ಇವತ್ತು ನೈಟ್ ಏನಾಗುತ್ತೆ ಅಂತ. ನಿನ್ನೆ ನೈಟ್ ಥರನೇ ಏನಾದರೂ ಆಯಿತು ಅಂದರೆ ಬೇಗ ಆಗೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಮಗು ಬಾರಪ್ಪ ಬೇಗ. ದರ್ಶನ್ ಮತ್ತು ಅಮ್ಮ ಬರೋರಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ನಂಗೆ ಊಟ ಕೊಡ್ತಾ ಇದ್ದಾರೆ ಇಲ್ಲಿ. ಬೆಳಗ್ಗೆ ಯೂಶ್ವಲಿ ಇವ್ರದ್ದೆಲ್ಲ ಬ್ರೆಡ್ ಇರುತ್ತೆ, ಮಧ್ಯಾಹ್ನ ರೈಸು, ಮತ್ತು ಲೈಕ್ ನಾನು ನಿಮಗೆ ಅದು ಸ್ನಿಪ್ ಹಾಕ್ತೀನಿ ಏನೇನು ಊಟ ಕೊಟ್ಟಿದ್ದಾರೆ ಇಲ್ಲಿ ನನಗೆ ಅಂತ ಹೇಳಿ. ಫುಲ್ ತಿನ್ನೋಕ್ಕಾಗಲಿಲ್ಲ, ಸ್ವಲ್ಪ ತಿಂದಿದ್ದೆ. ಮತ್ತು ಅದ್ರ ಜೊತೆಗೆ ಮನೆ ಊಟನೂ ಬರ್ತಾಯಿದೆ ನನಗೆ. ಸೊ ಇಲ್ಲಿದು ಸ್ವಲ್ಪ ತಿಂತಾಯಿದ್ದೀನಿ, ಮನೆಯದು ಸ್ವಲ್ಪ ತಿಂತಾಯಿದ್ದೀನಿ ಊಟ. ಅಪ್ಡೇಟ್ ಮಾಡ್ತೀನಿ ಎಷ್ಟು ಹೊತ್ತು ಹೋಗುತ್ತೆ ಆ್ಯಕ್ಚುಲಿ ಲೇಬರ್ ಅಂತ ನಿಮಗೆ. ಮತ್ತೆ ಪೇಯ್ನ್ ಬರ್ತಾಯಿದೆ, ಮಾತಾಡೋಕ್ಕಾಗ್ತಿಲ್ಲ. ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಜೊತೆ ಸಿಗ್ತೀನಿ. ಇಲ್ಲಿ ಮಧ್ಯಾಹ್ನ ಊಟ ಅಟ್ಲೀಸ್ಟ್ ತಿನ್ನಂಗಿರುತ್ತೆ ನೋಡ್ಬೋದು. ರೈಸು ಅದ್ರ ಜೊತೆಗೆ ನಾನು ವೆಜ್ ಆಪ್ಷನ್ನ ಚೂಸ್ ಮಾಡಿದ್ದೆ, ವೆಜ್ ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ. ಸ್ಟಿಲ್ 1 day ಆಯಿತು ಹಾಸ್ಪಿಟ್ಲಲ್ಲಿ, ಇನ್ನೂ ಡೆಲಿವರಿ ಆಗಿಲ್ಲ. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ನಂದು ಡೆಲಿವರಿ ಎಷ್ಟು ಟೈಮ್ ತೊಗೊಳ್ತು, ಹೇಗಾಯಿತು, ನಾರ್ಮಲ್ ಡೆಲಿವರಿ ಆಯಿತಾ ಇಲ್ಲ ಸಿಸರಿಯನ್ನ, ಎಲ್ಲ ಇನ್ಫಾರ್ಮೇಷನ್ ಜೊತೆಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.